ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ನೀವೆಲ್ಲರೂ ಆರಾಮದಿರಿ ಅಂದ್ಕೊಳ್ತಾ ನಾನು ಕೂಡ ಆರಾಮದೆ ನೋಡ್ರಿ. ಭಾಳ ದಿನ ಆಗಿತ್ತು, ಮತ್ತೆ ಗ್ಯಾಪ್ ಮಾಡಿದ್ದೆ. ಯಾಕಂದ್ರೆ ಭಾಳ ಕೆಲಸಗಳು ಜಾಸ್ತಿ ಆಗಿಬಿಟ್ಟಿತ್ತು. ಅಲ್ಲಿ ಹೋಗಿ ಬರೋದು ಅದು ಇದು ಕೆಲಸ ಇತ್ತು. ಅದಕ್ಕೋಸ್ಕರ ವಿಡಿಯೋಸ್ ಏನೋ ಮಾಡ್ಕೊಂಡಿರಲಿಲ್ಲ. ಹಾಗೆ ಭಾಳ ದಿನ ಬಿಡೋದು ಬೇಡ ಅಂತ ಇವತ್ತು ಕಂಟಿನ್ಯೂ ಮಾಡಕತ್ತೀನಿ ವಿಡಿಯೋಸ್ನ. ವಿಡಿಯೋ ಎಲ್ಲ ಮಾಡಿಟ್ಟಿದ್ದೆ ಮೊದಲು, ಆದರೆ ಎಡಿಟ್ ಮಾಡೋಕ್ಕೆ ಟೈಮ್ ಸಿಕ್ಕೋದಿಲ್ಲ. ಇವಾಗ ಎಡಿಟ್ ಮಾಡಿ ಒಂದೊಂದಾಗೆ ಹಾಕ್ತಾ ಇದ್ದೀನಿ. ಹಂಗೆ ನಿಮಗೆ ಹೋದ ವಿಡಿಯೋದಲ್ಲೇ ಹೇಳಿದ್ದೆ ನಾನು, ನಮ್ಮ ಮನೆಯಲ್ಲಿ ಇವಾಗ ಪೂಜೆ ಮಾಡೋಂಗಿಲ್ಲ, ಸೂತಕದಲ್ಲಿ ಐತಿ ಮನೆ ಅಂತಂದು. ಅದಕ್ಕೋಸ್ಕರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡಿದ್ರಾಯ್ತು ಅಂತಂದು ಸ್ವಲ್ಪ ದಿನ ಪೂಜೆ ಮಾಡೋ ಹಂಗಿರಲಿಲ್ಲ. ನಾಳೆ ಪೂಜೆ ಮಾಡಿದ್ರೆ ನಡೀತೈತಿ ಅಂತ ಎಲ್ಲ ಕೇಳಿದ್ವಿ. ದೊಡ್ಡವರೆಲ್ಲ ಹೇಳಿದರು ನಾಳೆ ಪೂಜೆ ಮಾಡ್ಬೋದು ಅಂತಂದು. ಅದಕ್ಕೋಸ್ಕರ ಇವತ್ತೇ ಎಲ್ಲ ಇನ್ನೊಂದು ಸಲ ಮೇಲೆ ಕ್ಲೀನ್ ಮಾಡ್ಕೊಳಕತ್ತೀನಿ. ಹೊಸಲೆಲ್ಲ ಬಾಗಿಲು ಅದನ್ನೆಲ್ಲ ಒರೆಸ್ಕೊಳಕತ್ತೀನಿ. ಒರೆಸ್ಕೊಂಡು ಇವತ್ತೇ ದೇವ್ರ ಸಾಮಾನು ಎಲ್ಲ ತೊಳೆದಿಟ್ಬಿಟ್ರಾಯ್ತು. ನಾಳೆ ಬೆಳಗ್ಗೆ ಬೇಗ ಎದ್ದು ಪೂಜೆ ಮಾಡೋಕ್ಕೆ ಬರ್ತೈತಿ ಅಂದ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೊಳಕತ್ತೀನಿ. ಮುಂಚೆನೇ ಎಲ್ಲ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿದ್ದೆ. ಇದು ಇನ್ನೊಂದು ಸಲ ಹಂಗೆ ಸ್ವಲ್ಪ ಮೇಲೆ ಕ್ಲೀನ್ ಮಾಡ್ಕೊಳಕತ್ತೀನಿ. ಹಂಗೆ ಇದು ಬಾಗಿಲಿಗೆ ಹಾಕಿ ತೋರಣ ಕೂಡ ಸ್ವಲ್ಪ ಸೋಪಿನ ಪುಡಿ ಒಳಗೆ ನೆನೆಸಿ ಆಮೇಲೆ ಕ್ಲೀನಾಗಿರೋ ನೀರಾಗ ಒಂದು ಸಲ ತೊಳೆದು ಇಟ್ಬಿಡ್ತೀನಿ. ಹಾಗೆ ಹಿಂದಿನ ದಿನವೂ ಕೂಡ ಹಾಸಿಗೆ ಎಲ್ಲ ಕ್ಲೀನ್ ಮಾಡಿ ವಾಶ್ ಮಾಡಿ ಒಣಗಿಸಿ ಇಟ್ಟಿದ್ದೆ. ಇನ್ನೊಂದು ಸ್ವಲ್ಪ ಇದ್ವು, ಅದನ್ನು ಕೂಡ ಇವತ್ತು ಬೆಳಗ್ಗೆನ ಎಲ್ಲ ನೀಟಾಗಿ ಸೋಪಿನ ಪುಡಿ ಒಳಗೆ ನೆನೆಸಿ ವಾಶ್ ಮಾಡಿ ಮೇಲ್ಗಡೆ ಹಾಕೀನಿ. ನೋಡ್ಬೋದು ಬಿಸಿಲ ಇಲ್ರಿ, ಫುಲ್ಲು ಗಾಳಿ ಮಳೆ ಬರಕತ್ತೈತಿ. ಅದ್ರಾಗ ಎಷ್ಟು ಆಕತಿ ಅಷ್ಟು ಒಣಗಿದ್ರೆ ಆಮೇಲೆ ಕೆಳಗಡೆ ತಗೊಂಬಂದು ಹಾಕಿದ್ರಾಯ್ತು ಅಂದ್ಕೊಂಡು ಹಾಕೀನಿ. ಇವಾಗ ಆಲ್ಮೋಸ್ಟ್ ಒಂದು ಅರ್ಧ ಏನೋ ಒಣಗಿದ್ವು ಇವತ್ತು. ಅದಾದಮೇಲೆ ಕೆಳಗಡೆ ತಂದು ಹಾಕಿದೆ. ಕೆಳಗಡೆ ಎಲ್ಲ ಇದು ಶೀಟ್ ಎಲ್ಲ ಹಾಕಿಬಿಟ್ಟಾರಲ್ಲ, ನೀಟಾಗಿ ಒಣಗ್ತೈತಿ. ಹಾಸಿಗೆ ಎಲ್ಲ ನೀಟಾಗಿ ಒಣಗ್ತವು. ಹಂಗೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಯಾಕಂದ್ರೆ ಭಾಳ ಜನ ನನ್ನ ವಿಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ, ಅದರ ಸಬ್ಸ್ಕ್ರೈಬ್ ಮಾತ್ರ ಮಾಡ್ಕೊಳಕತ್ತಿಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ನನಗೂ ಸಪೋರ್ಟ್ ಮಾಡ್ದಂಗೆ ಆಗ್ತೈತಿ. ಇವಾಗ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಕತ್ತೀರಿ ಅವ್ರಿಗೆಲ್ಲರಿಗೂ ಧನ್ಯವಾದ ಅಂತ ಹೇಳ್ತೀನಿ. ನಿಮ್ಗೆಲ್ರಿಗೂ ಯಾವ ಥರ ವಿಡಿಯೋಸ್ ಮಾಡಿದ್ರೆ ಇಷ್ಟ ಆಗ್ತವೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳ್ರಿ. ಖಂಡಿತ ಅದೇ ಥರ ವಿಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇದು 2 ದಿನದ ವಿಡಿಯೋನ ನಿಮಗೆ ಒಂದೇ ದಿನದಲ್ಲಿ ಶೇರ್ ಮಾಡ್ಕೊಳಕತ್ತೀನಿ. ಹಿಂದಿನ ದಿನ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದು, ಮನೆ ಸ್ವಚ್ಛ ಮಾಡ್ಕೊಳ್ಳೋದು, ದೇವ್ರ ಸಾಮಾನು ಎಲ್ಲ ತೊಳೆದಿಟ್ಕೊಳ್ಳೋದು, ಆ ಥರ ಎಲ್ಲ ಕೆಲಸಗಳನ್ನು ಮಾಡಿಕೊಂಡೆ. ನೆಕ್ಸ್ಟ್ ದಿನ ಪೂಜೆ ಮಾಡಿದ್ರಾಯ್ತು ಅಂತ ಅಂದ್ಕೊಂಡು ನಾಳೆಯಿಂದ ಪೂಜೆ ಮಾಡ್ಬೋದು ಅಂತ ಹೇಳ್ಯಾರ ಸೌಮ್ಯರು. ಅದಕ್ಕೋಸ್ಕರ ಮಾಡಕತ್ತೀನಿ. ಇವಾಗ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡು ಬೆಳಗ್ಗೆ ಎದ್ದು ಆಕಳ ಗೋಮೂತ್ರ ತೊಗೊಂಡು ಬಂದು ಮನೆಗೆಲ್ಲ ಹಾಕಿ ಅದಾದಮೇಲೆ ಪೂಜೆ ಎಲ್ಲ ಮಾಡಿದ್ರಾಯ್ತು ಅಂದ್ಕೊಂಡನಿ. ಇಷ್ಟು ದಿನ ಪೂಜೆ ಮಾಡಿದೆ, ಹಂಗೆ ಇದನ್ನೆಲ್ಲ ಭಾಳ ಬೇಜಾರಾಗಕತ್ತಿತ್ತು. ಏನು ಕೆಲಸ ಮಾಡೋಕೆ ಇಂಟ್ರೆಸ್ಟ್ ಬರೋಕತ್ತಿದ್ದಿಲ್ಲ, ಹಂಗೆ ಆಗಕತ್ತಿತ್ತು. ನನಗೆ ಮನೆಯಾಗ ಪೂಜೆ ಮಾಡಿಕೊಂಡು ಮನೆ ಕೆಲಸ ಎಲ್ಲ ಮಾಡ್ಕೊಳ್ಳೋದು ಭಾಳ ಇಷ್ಟ ಆಗ್ತೈತಿ. ಅದಕ್ಕೆ ಇದು ಯಾವಾಗ ಸೂತ್ಕ ಮುಗಿಯುತ್ತೋ ಅಂತ ಕಾಯಕತ್ತಿದ್ದೆ ನಾನು. ನಾಳೆಕ್ಕೆ ಮುಗೀತು ಅಂತ ಹೇಳಿದರು. ಅದಕ್ಕೋಸ್ಕರ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳಕತ್ತೀನಿ. ನೋಡ್ಬೋದು ಎಲ್ಲ ಹಿತ್ತಾಳೆ ಸಾಮಾನುಗಳ್ನೆಲ್ಲ ತೊಳೆಯಕತ್ತೀನಿ. ಇವಾಗ ಪೀತಾಂಬರಿ ಹಾಕಿ ತೊಳಿತೀನಿ, ಇಲ್ಲಾಂದ್ರೆ ಹುಣಸೆ ಹಣ್ಣು ಕೂಡ ಯೂಸ್ ಮಾಡಿಕೊಂಡು ತೊಳಿತಿರ್ತೇನೆ ನಾನು. ಕ್ಲೀನ್ ಆಗ್ತವೆ. ಪೀತಾಂಬರಿ ಹಾಕಿದ್ರೆ ಸಾಕು, ಕ್ಲೀನ್ ಆಗಿಬಿಡ್ತಾವೆ ಎಲ್ಲ. ಅದರ ಕೈಯೆಲ್ಲ ರಫ್ ಆಗ್ತೈತೆ ರೀ ಪೀತಾಂಬರಿ ಹಾಕಿ ತೊಳೆಯೋದ್ರಿಂದ, ಭಾಳ ರಫ್ ಆಗ್ತೈತಿ. ಬೇಕಾದ್ರೆ ನೀವು ಗ್ಲೌಸ್ ಇರ್ತಾವಲ್ಲ ಅದನ್ನು ಬೇಕಾದರೂ ಯೂಸ್ ಮಾಡ್ಕೋಬೋದು. ಅಷ್ಟೊಂದೇನು ಗ್ಲೌಸ್ ಹಾಕಿದ್ರಪ್ಪ ಅಂದ್ರೆ ಕೈಗೆಲ್ಲ ಎಫೆಕ್ಟ್ ಆಗೋಲ್ಲ. ಒಬ್ಬೊಬ್ಬರಿಗೆ ಕೈಯೆಲ್ಲ ಒರಟಾದಂಗೆ ಆಗಿಬಿಡ್ತೈತಿ. ಅದಕ್ಕೋಸ್ಕರ ಗ್ಲೌಸ್ಗಳನ್ನ, ಹ್ಯಾಂಡ್ ಗ್ಲೌಸ್ಗಳನ್ನ ಯೂಸ್ ಮಾಡಿರಿ. ನೆಕ್ಸ್ಟ್ ಇಲ್ಲಿ ನೋಡ್ಬೋದು ಬೆಳ್ಳಿ ಸಾಮಾನನ್ನ ನಾನು ಏನಪ್ಪ ಅಂದ್ರೆ ವಿಭೂತಿಯಿಂದ ತೊಳಿತೀನಿ. ಭಾಳ ಚೆನ್ನಾಗಿ ಶೈನಿಂಗ್ ಕಾಣ್ತವೆ, ಹಂಗೆ ಕ್ಲೀನಾಗಿ ಆಗ್ತವೆ. ಬೇಕಾದ್ರೆ ನೀವು ಕೂಡ ಟ್ರೈ ಮಾಡಿರಿ. ವಿಭೂತಿಯಿಂದ ನೀವು ಬೆಳ್ಳಿ ಸಾಮಾನ ತೊಳೆದು ನೋಡಿರಿ, ಎಷ್ಟು ನೀಟಾಗಿ ಕಾಣ್ತವೆ. ಎಲ್ಲ ದೇವ್ರ ಸಾಮಾನುಗಳನ್ನು ತೊಳೆದಾಯ್ತು. ಹಂಗೆ ಫೋಟೋಗಳನ್ನು ಎಲ್ಲ ನೀಟಾಗಿ ಒರೆಸ್ಕೊಂಡು ದೇವ್ರ ಮನೇಲಿ ಎಲ್ಲ ಇಟ್ಟನಿ. ನಾಳೆ ಬೆಳಗ್ಗೆ ಆಕಳ ಗೋಮೂತ್ರ ಎಲ್ಲ ಚುಮ್ಕಿಸಿ ಅದಾದಮೇಲೆ ದೇವ್ರ ಸಾಮಾನನ್ನು ಇನ್ನೊಂದು ಸಲ ನಾನು ಆಕಳ ಗೋಮೂತ್ರ ಎಲ್ಲ ಹಾಕಿ ಒರೆಸಿ ಅದಾದಮೇಲೆ ಪೂಜೆ ಮಾಡ್ತೀನಿ ಬೆಳಗ್ಗೆ. ಇಷ್ಟೆಲ್ಲ ಕೆಲಸ ಮಾಡೋ ಅಷ್ಟೊತ್ತಿಗೆ ಮಧ್ಯಾಹ್ನ 12 ಗಂಟೆ ಆಗಿತ್ತು. ಎಲ್ರಿಗೂ ಹೊಟ್ಟೆ ಹಸ್ತಿತ್ತು. ಅದಕ್ಕೆ ಬೇಗ ಅಡುಗೆ ಮಾಡಿದ್ರಾಯ್ತು ಅಂತಂದು ಇವಾಗ ಹೆಸರು ಕಾಳು ಕುಗ್ಸಾಕಿಟ್ಟನಿ. ಹೆಸರು ಕಾಳು ಸಾಂಬಾರು ಮಾಡಿ ಅನ್ನ ಮಾಡಿದ್ರಾಯ್ತು ಅಂದ್ಕೊಂಡು ಇವತ್ತು ರೊಟ್ಟಿ ಎಲ್ಲ ಮಾಡೋಕ್ಕೆ ಹೋಗ್ಲಿಲ್ಲ ರೀ. ಯಾಕಂದ್ರೆ ಭಾಳ ಕೆಲಸ ಇದ್ವಲ್ಲ, ಅದಕ್ಕೆ ರಾತ್ರಿ ಮಾಡ್ಕೊಂಡ್ರಾಯ್ತು ಅಂತ ಅಂದ್ಕೊಂಡು ಮಧ್ಯಾಹ್ನ ಅನ್ನ ಸಾಂಬಾರು ಅಷ್ಟೇ ಮಾಡಿಕೊಂಡೆ ಸಿಂಪಲ್ಲಾಗಿ. ಮತ್ತು ಅದಾದಮೇಲೆ ಪಾತ್ರೆ ಎಲ್ಲ ನೀಟಾಗಿ ಊಟ ಗೀಟ ಎಲ್ಲ ಆದಮೇಲೆ ಪಾತ್ರೆ ಎಲ್ಲ ನೀಟಾಗಿ ತೊಳೆದಿಟ್ಟು ಸ್ವಲ್ಪ
ಹೊತ್ತು ರೆಸ್ಟ್ ಮಾಡಿದೆ. ಮತ್ತು ವಿಡಿಯೋ ಏನೋ ಮಾಡ್ಕೊಳಕ್ಕೆ ಹೋಗಲಿಲ್ಲ ನಾನು. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ದಾದಮೇಲೆ ಇವಾಗ ನಿಮಗೆ ತೋರಿಸ್ತಿರೋದು ನೈಟ್ ಕಿಚನ್ ಎಲ್ಲ ಕ್ಲೀನ್ ಮಾಡಿಟ್ಟು ಮಲ್ಕೊಂಡ್ರಾಯ್ತು ಅಂತಂದು ಊಟ ಎಲ್ಲ ಮುಗಿದ್ಮೇಲೆ ಪಾತ್ರೆ ಎಲ್ಲ ತೊಳೆದಿಟ್ಟು ಅದಾದಮೇಲೆ ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಳಕತ್ತೀನಿ. ಗ್ಯಾಸು ಎಲ್ಲ ಒರೆಸ್ಕೊಂಡು ಗ್ಯಾಸ್ ಕಟ್ಟೆ ಎಲ್ಲ ಕ್ಲೀನ್ ಮಾಡಿಕೊಂಡು ಸಿಂಕ್ ಎಲ್ಲ ತೊಳೆದಿಟ್ಟು ಮಲ್ಕೋತೀನಿ. ಯಾಕಂದ್ರೆ ಬೆಳಗ್ಗೆ ಎದ್ದು ಬೇಗ ಪೂಜೆ ಮಾಡೋಕೆ ಈಸಿ ಆಗ್ತೈತಿ ಅಂತಂದು ಬೆಳಗ್ಗೆ ಎದ್ದು ಇದನ್ನೆಲ್ಲ ಮಾಡ್ಕೋತಾ ಕೂತ್ರಪ್ಪ ಅಂದ್ರೆ ಟೈಮ್ ಆಗೇ ಹೋಗ್ಬಿಡ್ತೈತಿ. ಬೆಳಗ್ಗೆ ಪೂಜೆ ಮಾಡೋಕೆ ಆಗಲ್ಲ ನೋಡ್ರಿ. ಮಧ್ಯಾಹ್ನ 12 ಗಂಟೆ ಆಗಿಬಿಡ್ತೈತಿ ನಾವು ಇದನ್ನೆಲ್ಲ ಮಾಡ್ಕೋತಾ ಕುಂದ್ರೆ. ಅದಕ್ಕೋಸ್ಕರ ಬೇಗ ಪೂಜೆ ಮಾಡ್ಕೊಂಡ್ರಾಯ್ತು ಅಂದ್ಕೊಂಡು ಎಲ್ಲ ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಳಕತ್ತೀನಿ ಇವಾಗ. ಇವಾಗೆಲ್ಲ ಆಷಾಢ ಮಾಸ ಅಲ್ರಿ. ಇವಾಗ ಶುಕ್ರವಾರಕ್ಕೊಮ್ಮೆ ಲಕ್ಷ್ಮೀ ಪೂಜೆ ಎಲ್ಲ ಮಾಡ್ತಿರ್ತೀರಿ. ಶುಕ್ರವಾರ ಬೆಳಗ್ಗೆ ಬೇಗ ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮಾಡ್ಬೇಕಂದ್ರೆ ಹಿಂದಿನ ದಿನನೇ ಎಲ್ಲ ಮನೆಯೆಲ್ಲ ನೀಟ್ ಮಾಡಿಕೊಂಡು ಕಿಚನ್ ಎಲ್ಲ ಕ್ಲೀನ್ ಮಾಡಿ ದೀಪ ಏನಾದರೂ ದೇವ್ರ ದೀಪ ಅವನು ತೊಳೆದಿದ್ರಪ್ಪ ಅಂದ್ರೆ ಹಿಂದಿನ ದಿನನೇ ಎಲ್ಲ ನೀಟಾಗಿ ತೊಳೆದು ಇಟ್ಕೊಂಡ್ಬಿಟ್ರೆ ನಿಮಗೆ ಬೆಳಗ್ಗೆ ಎದ್ದು ಬೇಗ ಪೂಜೆ ಮಾಡೋಕೆ ಅನುಕೂಲ ಆಗ್ತದೆ ನೋಡ್ರಿ. ನೀವು ಬೆಳಗ್ಗೆ ಎದ್ದು ಇದನ್ನೆಲ್ಲ ಮಾಡ್ಕೋತಾ ಕುಂತ್ರಪ್ಪ ಅಂದ್ರೆ ಬ್ರಾಹ್ಮಿ ಮುಹೂರ್ತದಾಗ ಪೂಜೆ ಮಾಡೋಕ್ಕಾಗಲ್ರಿ. ನೀವು ಹಂಗೆ ಏನಾರು ಮಾಡ್ಬೇಕಂದ್ರೆ ರಾತ್ರಿ 2 ಗಂಟೆಗೆ ಎದ್ದು ಪೂಜೆ ಮಾಡ್ಬೇಕಾಗ್ತೈತಿ. ಅದಕ್ಕೋಸ್ಕರ ನೀವು ಹಿಂದಿನ ದಿನನೇ ಎಷ್ಟಾಗ್ತೈತೆ ಅಷ್ಟು ಎಲ್ಲ ಕ್ಲೀನ್ ಮಾಡಿಟ್ಟು ಮಲ್ಕೊಂಬಿಡ್ರಿ. ಬೆಳಗ್ಗೆ ಬೇಗ ಎದ್ದು ಪೂಜೆ ಮಾಡ್ಕೋಬೋದು. ನಾನು ಯಾವಾಗಲೂ ಇದೇ ಥರನ ಹಿಂದಿನ ದಿನನ ಎಲ್ಲ ಕ್ಲೀನ್ ಮಾಡಿಟ್ಟು ಮಲ್ಕೊಂಡ್ಬಿಡ್ತೀನಿ. ಬೆಳಗ್ಗೆ ಏನಾದರೂ ಬೇಗ ಪೂಜೆ ಮಾಡೋದೈತಿ ಅಂತಂದ್ರೆ ಹಿಂದಿನ ದಿನನ ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಮಾಡಿಟ್ಟು ಮಲ್ಕೊಂಡ್ಬಿಡ್ತೀನಿ. ಹಂಗೆ ನೆಕ್ಸ್ಟ್ ಶ್ರಾವಣ ಮಾಸ ಬರ್ತೈತಿ. ಅವಾಗಂತೂ ಸಾಲು ಹಬ್ಬಗಳು ಬರ್ತಾ ಇರ್ತಾವೆ. ಅವಾಗೆಲ್ಲ ಬೆಳಗ್ಗೆ ಬೇಗ ಎದ್ದು ಪೂಜೆ ಮಾಡಬೇಕು ಅಂತ ಏನಾದರೂ ನಿಮಗೆ ಅಂದ್ಕೊಂಡಿದ್ರಪ್ಪ ಅಂದ್ರೆ ನೀವು ಈ ಥರ ಹಿಂದಿನ ದಿನನ ದೇವ್ರ ಸಾಮಾನುಗಳನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಇಟ್ಕೊಳ್ಳೋದಾಗಿರಲಿ, ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಈ ಥರ ಮಲ್ಕೊಂಡ್ಬಿಟ್ರಪ್ಪ ಅಂದ್ರೆ ಬೆಳಗ್ಗೆ ಬೇಗ ಎದ್ದು ಪೂಜೆ ಮಾಡ್ಕೋಬೋದು. ನೀವು ಕೂಡ ನೀವೇನಾದರೂ ಬೇಜಾರು ಮಾಡಿಕೊಂಡು ಬೆಳಗ್ಗೆ ಬೇಗ ಎದ್ದು ಮಾಡ್ಕೊಂಡ್ರಾಯ್ತು ಬಿಡು ಅಂತ ಹಂಗೆ ಮಲ್ಕೊಂಡ್ರಿ ಅಂದ್ರೆ ಬೆಳಗ್ಗೆ ಎಷ್ಟೇ ಬೇಗ ಎದ್ದರೂ ಆಗಂಗಿಲ್ಲ. ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಮಾಡೋ ಅಷ್ಟೊತ್ತಿಗೆ ಮಧ್ಯಾಹ್ನ ಆಗಿಬಿಡ್ತೈತೆ ನೋಡ್ರಿ. ಅದಕ್ಕೆ ನಾನು ಯಾವಾಗಲೂ ಹಿಂದಿನ ದಿನನ ಕ್ಲೀನ್ ಮಾಡಿಟ್ಟು ಮಲ್ಕೋತೀನಿ. ಇಲ್ಲಿ ನೋಡ್ಬೋದು ಹುಡುಗರಿಗೆಲ್ಲ ಬಾದಾಮಿ ನೆನೆಸಿಡಕತ್ತಿದ್ದೆ, ಬೆಳಗ್ಗೆ ಎದ್ದು ತಿಂತಾರವರು ಅಂತಂದು. ಇವಾಗ ನೋಡ್ಬೋದು ನೆಕ್ಸ್ಟ್ ದಿನ ನಾನು ಬೆಳಗ್ಗೆ ಬೇಗ ಎದ್ದು ಪೂಜೆಗೆಲ್ಲ ಅಣಿ ಮಾಡಿಕೊಟ್ಟೆ, ಎಲ್ಲ ಪೂಜೆಗೆಲ್ಲ ಜೋಡಿಸ್ಕೊಟ್ಟೆ. ನಮ್ಮ ಮನೆಯವ್ರು ಬಂದು ಇವಾಗ ದೀಪ ಹಚ್ಚಿ ಮನೆ ದೇವರಿಗೆಲ್ಲ ದೀಪ ಹಚ್ಚಿ ಅದಾದಮೇಲೆ ರಾಘವೇಂದ್ರ ಸ್ವಾಮಿಗಳಿಗೆ ಅಭಿಷೇಕ ಮಾಡಕತ್ತಾರೆ. ಇವತ್ತು ಯಾಕೆ ಅಭಿಷೇಕ ಮಾಡತ್ತಾರಂದ್ರೆ ಭಾಳ ದಿನ ಆಗಿತ್ತಲ್ರಿ ಪೂಜೆ ಮಾಡಿರಲಿಲ್ಲ ಮನ್ಯಾಗ. ಅದಕ್ಕೆ ಇವತ್ತು ಹೆಂಗಿದ್ರು ಪೂಜೆ ಮಾಡಕತ್ತಿದ್ವಲ್ಲ ಅಭಿಷೇಕ ಮಾಡಿ ಪೂಜೆ ಮಾಡಿದ್ರಾಯ್ತು ಅಂದ್ಕೊಂಡು ಮಾಡಕತ್ತಾರ. ನೋಡ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿ ಕಾಣಕತ್ತೈತಿ ನಮ್ಮ ದೇವ್ರ ಮನೆ. ಎಷ್ಟು ದಿನ ಆಗಿತ್ತು ಈ ರೀತಿ ಪೂಜೆ ಮಾಡಿ, ಭಾಳ ದಿನ ಆಗಿಬಿಟ್ಟಿತ್ತು ಪೂಜೆ ಮಾಡಿದೆ. ಹಾಗೆ ಬಿಟ್ಟು ಒಂಥರ ಕಾಣಕತ್ತಿತ್ತು ನಮ್ಮ ದೇವ್ರ ಮನೆ. ಇವತ್ತು ಭಾಳ ಖುಷಿ ಆಗೈತಿ. ಈ ಥರ ಎಲ್ಲ ನೀಟಾಗಿ ಜೋಡಿಸಿಟ್ಟು ಪೂಜೆ ಮಾಡಿದ್ನೆಲ್ಲ ಭಾಳ ಖುಷಿ ಆಗಕತ್ತೈತಿ. ಚೆನ್ನಾಗಾಯಿತು ಇವತ್ತಿನ ಪೂಜೆ. ಬೆಳಗ್ಗೆನ ಬೇಗನ ಪೂಜೆ ಆಯಿತು. ಹಂಗೆ ಇಲ್ಲಿ ನೋಡ್ಬೋದು ನೀವು ಕಳಸಕ್ಕಿಟ್ಟಿರೋ ತೆಂಗಿನಕಾಯಿ ಫಲ ಬರಕತ್ತೈತಿ. ಭಾಳ ಖುಷಿ ಆಗಕತ್ತೈತಿ. ಮನ್ಯಾಗ ಈ ಥರ ಕಳಸಕ್ಕಿಟ್ಟಿರೋ ತೆಂಗಿನಕಾಯಿಯಲ್ಲಿ ಫಲ ಬಂದ್ರೆ ಭಾಳ ಒಳ್ಳೆಯದು ಅಂತ ಹೇಳ್ತಾರೆ. ನಂಗಂತೂ ಭಾಳ ಖುಷಿ ಆಗಕತ್ತೈತಿ ಅದನ್ನೆಲ್ಲ ನೋಡಿ. ಇಲ್ಲಿ ನೋಡ್ಬೋದು ನೇರಳೆ ಹಣ್ಣು ತಗೊಂಡು ಬಂದಿದ್ರು ನಮ್ಮ ಮನೆಯವರು. ಬಹಳ ಚೆನ್ನಾಗಿದ್ವು. ಒಗರು ಇದ್ದಂಗೆ ಇರ್ತವೆ, ಇಲ್ಲಾಂದ್ರೆ ಹುಳಿ ಇದ್ದಂಗೆ ಇರ್ತವೆ. ಇವು ಮಾತ್ರ ಭಾಳ ಅಂದ್ರೆ ಭಾಳ ಚೆನ್ನಾಗಿದ್ವು. ಹುಡುಗರಿಗೆಲ್ಲ
ಕೊಟ್ರಾಯ್ತು ಅಂತಂದು ಇವಾಗೆಲ್ಲ ಕ್ಲೀನ್ ಮಾಡಕತ್ತೀನಿ. ಸ್ವಲ್ಪ ಉಪ್ಪು ನೀರಾಗ ಹಾಕಿ ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಹುಡುಗರಿಗೆ ಕೊಡಬೇಕು, ಭಾಳ ಚೆನ್ನಾಗಿರ್ತೈತಿ. ಇವತ್ತು ನಾನು ಅವರಿಗೆ ಉಪ್ಪು ಖಾರ ಹಾಕಿ ಕೊಡಕತ್ತಿದ್ದೆ. ಸ್ವಲ್ಪ ಕಟ್ ಮಾಡಿ ಮಧ್ಯಕ್ಕೆಲ್ಲ ಚಾಕು ತಗೊಂಡು ಈ ಥರ ಕಟ್ ಮಾಡಿ ಅದಾದಮೇಲೆ ಉಪ್ಪು ಖಾರ ಹಾಕಿ ಕೊಡಕತ್ತಿದ್ದೆ, ಚೆನ್ನಾಗಿರ್ತೈತಿ ಅಂತಂದು. ಹಂಗೆ ನೇರಳೆ ಹಣ್ಣಿನ ಬೆನಿಫಿಟ್ ಏನಪ್ಪ ಅಂದ್ರೆ, ಈ ಹಣ್ಣು ತಿನ್ನೋದ್ರಿಂದ ಏನೆಲ್ಲ ಬೆನಿಫಿಟ್ ಸಿಗ್ತೈತಿ ನಮಗೆ ಅಂದ್ರೆ, ನೇರಳೆ ಹಣ್ಣಿನಾಗ ಜಾಸ್ತಿ ಫೈಬರ್ ಕಂಟೆಂಟ್ ಜಾಸ್ತಿ ಇರ್ತೈತಿ. ಇದರಿಂದ ಜೀರ್ಣಕ್ರಿಯೆ ಸುಲಭ ಆಗ್ತೈತಿ. ಜೀರ್ಣಕ್ರಿಯೆಗೆ ಯಾವುದೇ ಥರ ತೊಂದರೆ ಆಗಂಗಿಲ್ಲ. ಹಂಗೆ ಮಲಬದ್ಧತೆ ಸಮಸ್ಯೆಯಿಂದ ಬಳಲ್ತಾ ಇರ್ತಾರಲ್ಲ ಅವರಿಗೆ ಈ ಹಣ್ಣು ನಿಯಮಿತವಾಗಿ ತಿನ್ನೋದ್ರಿಂದ ಭಾಳ ಒಳ್ಳೆಯದು. ಹಂಗೆ ಹೃದಯಕ್ಕೆ ಸಂಬಂಧಪಟ್ಟಂತೆ ಏನಾದರೂ ತೊಂದರೆಗಳಿದ್ರೆ ಅದಕ್ಕೂ ಭಾಳ ಒಳ್ಳೆಯದು. ಈ ಹಣ್ಣು ತಿನ್ನೋದ್ರಿಂದ ರಕ್ತದೊತ್ತಡ ನಿಯಂತ್ರಣ ಆಗ್ತೈತಿ ಅಂತ ಹೇಳ್ತಾರೆ. ದಿನಕ್ಕೆ 2ರಿಂದ 3 ನೇರಳೆ ಹಣ್ಣು ತಿಂದ್ರೆ ಕರುಳಿನ ಆರೋಗ್ಯ ಕೂಡ ಚೆನ್ನಾಗಿರ್ತೈತಿ. ಹಂಗೆ ಏನಪ್ಪ ಅಂದ್ರೆ, ಈ ನೇರಳೆ ಹಣ್ಣಿನಲ್ಲಿ ವಿಟಮಿನ್ ಸಿ ಗುಣ ಜಾಸ್ತಿ ಇರೋದ್ರಿಂದ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರ್ತೈತಿ. ಶೀತ ನೆಗಡಿ ಕೆಮ್ಮು ಪದೇ ಪದೇ ಬರ್ತಾ ಇರ್ತೈತಿಲ್ಲ, ಅದು ಬರೋಂಗಿಲ್ರಿ. ಇದನ್ನು ನಿಯಮಿತವಾಗಿ ತಿನ್ನೋದ್ರಿಂದ ಶೀತ ನೆಗಡಿ ಕೆಮ್ಮು ಬರೋಂಗಿಲ್ರಿ ಜಾಸ್ತಿ. ಹುಡುಗರಿಗೆಲ್ಲ ಕೊಡ್ಬೋದು, ಭಾಳ ಒಳ್ಳೆಯದು. ಶೀತ ಆಕತಿ ಅಂತ ಕೊಡೋದು ಬಿಡ್ತೀರಿ ಕೆಲವೊಬ್ಬರು, ಹಂಗೆ ಮಾಡೋಕೆ ಹೋಗ್ಬೇಡ್ರಿ, ಇದನ್ನು ಕೊಡ್ರಿ, ಭಾಳ ಒಳ್ಳೆಯದು ಹುಡುಗರಿಗೆ. ಹಂಗೆ ಈ ನೇರಳೆ ಹಣ್ಣು ತಿನ್ನೋದ್ರಿಂದ ಚರ್ಮದ ಆರೋಗ್ಯ ಕೂಡ ಚೆನ್ನಾಗಿರ್ತೈತಿ. ಸುಕ್ಕ ಆದಂಗೆ ಆಗ್ತಿರ್ತೈತಲ್ರಿ ಒಬ್ಬೊಬ್ರಿಗೆ ಏಜ್ ಆದಂಗೆ, ಅದು ಆಗೋದು ಕಡಿಮೆ ಆಗ್ತೈತಿ. ನೆಕ್ಸ್ಟ್ ಏನಪ್ಪ ಅಂದ್ರೆ, ತೂಕ ನಿಯಂತ್ರಣಕ್ಕೂ ಇದು ಒಳ್ಳೆಯದು. ಇದರಲ್ಲಿ ಜಾಸ್ತಿ ಕ್ಯಾಲೋರೀಸ್ ಎಲ್ಲ ಇರಲ್ರಿ, ಕಡಿಮೆ ಕ್ಯಾಲೋರೀಸ್ ಇರ್ತೈತಿ. ಇದರಿಂದ ತೂಕ ನಿಯಂತ್ರಣಕ್ಕೂ ಕೂಡ ಚೆನ್ನಾಗಿ ಫೈಬರ್ನಿಂದ ತುಂಬಿರ್ತೈತಲ್ರಿ. ಆ ತೂಕ ಕಡಿಮೆ ಮಾಡ್ಕೊಳ್ಳೋರು, ಡಯಟ್ ಮಾಡೋರೆಲ್ಲ ಇದನ್ನು ಯೂಸ್ ಮಾಡೋದ್ರಿಂದ ಭಾಳ ಒಳ್ಳೆಯದು. ಇವಾಗೆಲ್ಲ ನೇರಳೆ ಹಣ್ಣಿನ ಸೀಸನ್ ಅಲ್ರಿ, ಈ ಟೈಮ್ನಾಗ ಆದಷ್ಟು ನಿಮಗೆ ಎಷ್ಟು ಆಕತಿ ಅಷ್ಟು ತಗೊಂಡು ತಿನ್ನಿರಿ, ಒಳ್ಳೆಯದು. ಆರೋಗ್ಯಕ್ಕೂ ಕೂಡ ಒಳ್ಳೆಯದು, ತಿನ್ಬೋದು, ಏನೂ ಕೂಡ ತೊಂದರೆ ಆಗಂಗಿಲ್ಲ. ಹಂಗೆ ಇಲ್ಲಿ ನಾನು ಸ್ವಲ್ಪ ಕುಂಕುಮ ಮಾಡಿದ್ರಾಯ್ತು ಹಚ್ಕೊಳ್ಳೋಕ್ಕೆ ಅಂತಂದು, ದೇವ್ರಿಗೆಲ್ರಿ ಇದು ನಾನು ಯೂಸ್ ಮಾಡೋಕೆ, ಮಕ್ಕಳಿಗೆ ಯೂಸ್ ಮಾಡೋಕೆ ಅಂತ ಕುಂಕುಮ ಮಾಡಕತ್ತಿದ್ದೆ. ಸ್ವಲ್ಪ ಅರಿಶಿನ ಹಾಕ್ಕೊಂಡೇನಿ. ಅರಿಶಿನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸುಣ್ಣ, ನಿಂಬೆ ಹಣ್ಣಿನ ರಸ ಹಾಕಿ ಈ ಥರ ಮಿಕ್ಸ್ ಮಾಡ್ಕೊಳಕತ್ತೀನಿ. ಇಲ್ಲಿ ಜಾಸ್ತಿ ಮಾಡೋದಿದ್ರಪ್ಪ ಅಂದ್ರೆ ಮಿಕ್ಸಿಗೆ ಹಾಕ್ಕೊಂಡು ನೀವು ಸಣ್ಣ ಜಾರ್ ಇರ್ತೈತಲ್ರಿ, ಅಂಥ ಜಾರ್ ಒಳಗೆ ಹಾಕ್ಕೊಂಡು ಬೇಕಾದ್ರೆ ಮಿಕ್ಸಿ ಮಾಡ್ಕೋಬೋದು. ನಾನಿಲ್ಲಿ ಸ್ವಲ್ಪನ ಮಾಡಕತ್ತಿದ್ದೆ, ಸ್ವಲ್ಪ ಜಾಸ್ತಿ ಎಲ್ಲ ಬೇಡ ಅಂತಂದು, ಹಾಗಾಗಿ ಕೈಲೇ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳಕತ್ತೀನಿ. ಸ್ವಲ್ಪ ಟೈಮ್ ಹಿಡಿತೈತ್ರಿ ಮಿಕ್ಸ್ ಮಾಡ್ಕೊಳ್ಳೋದು, ಯಾಕಂದ್ರೆ ಕೈಲಿ ಮಿಕ್ಸ್ ಮಾಡ್ಕೋಬೇಕಲ್ಲ, ಸ್ವಲ್ಪ ಟೈಮ್ ಹಿಡಿತೈತಿ. ನೋಡ್ಬೋದು ಕಲರ್ ಯಾವ ಥರ ಚೇಂಜ್ ಆಗಕತ್ತೈತಿ ಅಂತಂದು. ಸ್ವಲ್ಪ ಬೇಕಾದ್ರೆ ತುಪ್ಪ ಬೇಕಾದರೂ ಹಾಕ್ಕೋಬೋದು ನೀವು, ಲೈಟಾಗಿ ತುಪ್ಪ ಹಾಕ್ಕೊಂಡು ಬೇಕಾದ್ರೆ ಮಿಕ್ಸ್ ಮಾಡ್ಕೋಬೋದು, ಚೆನ್ನಾಗಾಗ್ತೈತಿ. ಇಲ್ಲಿ ಈ ಥರ ಒಂದು ಚಿಕ್ಕ ಡಬ್ಬಿಗೆ ಹಾಕಿ ಫೀಲ್ ಮಾಡಿ ಇಟ್ಕೊಳಕತ್ತೀನಿ. ಡೈಲಿ ಮಕ್ಕಳಿಗೆ ಹಾಗೆ ನನಗೆ ಕುಂಕುಮ ಹಚ್ಕೊಳಕ್ಕೆ ಬರ್ತೈತಿ ಅಂತ ಈ ರೀತಿ ಮಾಡ್ಕೊಳಕತ್ತೀನಿ. ಹೊರಗಡೆ ಎದ್ದತ್ತಂದ್ರೆ ಕೆಮಿಕಲ್ ಎಲ್ಲ ಮಿಕ್ಸ್ ಇರ್ತೈತಲ್ರಿ, ಅದಕ್ಕೆ ಹಚ್ಕೊಳ್ಳೋದು ಬೇಡ ಅಂತಂದು ಈ ಥರ ಮನ್ಯಾಗ ಮಾಡಿ ಇಡಾಕತ್ತೀನಿ ರೀ, ಡೈಲಿ ಯೂಸ್ ಮಾಡಕ್ಕೆ ಬರ್ತೈತಿ ಅಂತಂದು. ನೀವು ಕೂಡ ಈ ರೀತಿ ಮಾಡಿ ಹಚ್ಕೊಳ್ರಿ. ಚಿಕ್ಕ ಮಕ್ಳು ಏನಾದರೂ ಮನೆಯಾಗಿದ್ರಪ್ಪ ಅಂದ್ರೆ ಈ ರೀತಿ ಸ್ವಲ್ಪ ಪ್ರಮಾಣದಲ್ಲಿ ಮಾಡಿ ಒಂದು ಡಬ್ಬಿಗೆ ಹಾಕಿಟ್ಕೊಳ್ಳಿ, ಡೈಲಿ ಯೂಸ್ ಮಾಡೋಕ್ಕೆ ಚಲೋ ಆಗ್ತೈತೆ ನೋಡ್ರಿ. ಇವತ್ತಿನ ವಿಡಿಯೋ ಇಷ್ಟ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.